ದೇಶಕ್ಕಾಗಿ ನನ್ನ ಮೊದಲ ಮತ ಅಭಿಯಾನವನ್ನು ದೇಶದೆಲ್ಲೆಡೆ ಆಯೋಜಿಸಲಾಗಿದ್ದು, ಕಾಲೇಜುಗಳಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಕುರಿತು ದೂರದರ್ಶನದೊಂದಿಗೆ ಮೈಸೂರಿನ ಉರಗ ತಜ್ಞ ಸ್ನೇಕ್ ಶ್ಯಾಮ್, ಮೊದಲ ಬಾರಿಗೆ ಮತದಾನ ಮಾಡುವವರು, ಅದರಲ್ಲೂ ಯುವ ಮತದಾರರು ತಪ್ಪದೇ ತಮ್ಮ ಹಕ್ಕನ್ನು ಚಲಾಯಿಸಬೇಕೆಂದು ಅಭಿಪ್ರಾಯಪಟ್ಟರು. ಮತ ಹಾಕ್ತಿರ್ತಕ್ಕಂಥ ಮತದಾನ ಪ್ರಭುಗಳು ದಯವಿಟ್ಟು ಬಂದು ಮತವನ್ನು ಚಲಾಯಿಸಿ, ಜೊತೆಗೆ ಒಳ್ಳೆ ಉತ್ತಮ ವ್ಯಕ್ತಿನ ಆರಿಸಿ ಸದೃಢ ಭಾರತವನ್ನು ನಿರ್ಮಾಣ ಮಾಡಿ. ನಾನು ಎಲ್ಲ ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ಬನ್ನಿ, ಮತದಾನ ಮಾಡಿ, ಸದೃಢ ಭಾರತವನ್ನು ನಿರ್ಮಾಣ ಮಾಡೋಣ. ಸ್ನೇಹಿತರೆ, ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಅವರು ಮನೆಯಿಂದ ಹೊರಗಡೆ ಬಂದು ಮತವನ್ನು ಚಲಾಯಿಸ್ತಾರೆ. ಒಳ್ಳೆ ಅಭ್ಯರ್ಥಿನ ಆರಿಸಿ ಅಂತ ಈ ಮೂಲಕ ನಾನು ಕೇಳ್ಕೊತಿದ್ದೆ. ಮೊದಲನೇದಾಗಿ ರೇಡಿಯೋ ಕಾರ್ಯಕ್ರಮ ನಿರೂಪಕ ಸುನಿಲ್, ಸಂವಿಧಾನ ನೀಡಿರುವ ಬಹುದೊಡ್ಡ ಹಕ್ಕು ಮತದಾನ, ಇದನ್ನು ತಪ್ಪದೇ ಪ್ರತಿಯೊಬ್ಬರೂ ಪಾಲಿಸಬೇಕು. ಮುಂಬರುವ ಚುನಾವಣೆಯಲ್ಲಿ ಯಾವುದೇ ಆಮಿಷಕ್ಕೊಳಗಾಗದೆ ತಮ್ಮ ಹಕ್ಕು ಚಲಾಯಿಸಬೇಕೆಂದು ಹೇಳಿದರು. ಭಾರತೀಯ ನಾಗರಿಕರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ಸಿಕ್ಕಿರ್ತಕ್ಕಂಥ ಬಹಳ ದೊಡ್ಡ ಹಕ್ಕು ಅಂತ ಹೇಳಿದ್ರೆ ಅದು ಮತವನ್ನು ಚಲಾಯಿಸ್ತಕ್ಕಂಥದ್ದು. ಸೊ ಈ ನಮ್ಮ ಹಕ್ಕನ್ನು ನಾವು ಯಾವುದೇ ಆದಂಥ ಆಮಿಷಕ್ಕೆ ಒಳಗಾಗದೇನೆ, ಹಾಗೆಯೇ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗದೇನೆ ದಯಮಾಡಿ ಮತದಾನ ಪ್ರಭುಗಳು ಮತದಾನ ಮಾಡಿ. ಹಾಗೆ ಹೊಸದಾಗಿ ಯುವ ಮತದಾರರು ಸಾಕಷ್ಟು ಜನ ಬರ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಹಕ್ಕನ್ನು ನೀವು ತಪ್ಪದೆ ಚಲಾಯಿಸಿ, ಒಳ್ಳೆಯ ಅಭ್ಯರ್ಥಿಯನ್ನು ಚಲಾಯಿಸಿ, ಒಳ್ಳೆಯ ಅಭ್ಯರ್ಥಿಗೆ ನಿಮ್ಮ ಹಕ್ಕನ್ನು ಚಲಾಯಿಸಿ, ನಿಮ್ಮ ಮತವನ್ನು ಚಲಾಯಿಸಿ. ದೇಶದ ಒಂದು ಏಳಿಗೆಗೆ ಕಾರಣರಾಗಿ ದಯವಿಟ್ಟು ಎಲ್ಲರೂ ಮತದಾನ ಮಾಡಿ, ಉಜ್ವಲ ಭವಿಷ್ಯವನ್ನು ನಿಮ್ಮದಾಗಿಸ್ಕೊಳ್ಳಿ. ಧನ್ಯವಾದಗಳು.